ಹಲೋ ನಮಸ್ಕಾರ. ಸೊ ಸಂತೋಷ್ ಟ್ರೋಫಿ ನಡೀತಿದೆ ಬೆಂಗಳೂರಲ್ಲಿ, ಅದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡೋಣ ಅಂತ ಬಂದೆ. ನಮ್ಮ ಗ್ರೂಪಲ್ಲಿ ಕರ್ನಾಟಕ, ಗೋವಾ, ಸರ್ವೀಸಸ್ ಮತ್ತು ಲಕ್ಷದ್ವೀಪ್ ಇತ್ತು. ನಾವು ಒಂದೇ ಮ್ಯಾಚು ಲಕ್ಷದ್ವೀಪ್ ಮೇಲೆ ಗೆದ್ವಿ, ಚೆನ್ನಾಗಿ ಗೆದ್ವಿ ಆ್ಯಕ್ಚುಲಿ 3-0. ದಟ್ ಶುಡ್ ಹ್ಯಾವ್ ಬಿನ್ 6-0 or 8-0. ಅಷ್ಟು ಚೆನ್ನಾಗಿ ಆಡಿದ್ವಿ. ಎರಡನೇ ಮ್ಯಾಚ್ನ ನಾವು ಸರ್ವೀಸಸ್ ಮೇಲೆ ಆಡಿದ್ವಿ. ನಮಗೆ ಯಾವಾಗಲೂ ನಾವು ಎಕ್ಸ್ಪೆಕ್ಟ್ ಮಾಡಿದ ಥರನೇ ಸರ್ವೀಸಸ್ ತುಂಬ ಕಷ್ಟ ಇರುತ್ತೆ ಅಂದ್ಕೊಂಡಿದ್ವಿ. ಅವ್ರು ತುಂಬ ಫಿಸಿಕಲಿ ಚೆನ್ನಾಗಿ ಆಡ್ತಾರೆ. ಆ್ಯಂಡ್ ಒಂದು ಗೋಲಲ್ಲಿ ಏನಕ್ಕೆ ಡಿಸಲೋ ಮಾಡಿರೋ ಗೊತ್ತಿಲ್ಲ, ಅದು ಕೊಡಬೇಕಿತ್ತು. ಬಟ್ ಕರ್ನಾಟಕ 2-1 ಸೋತರು. ಸೊ ಆದ ಕಾರಣಕ್ಕೆ ಇವತ್ತು 24ನೇ ತಾರೀಕು ಸರ್ವೀಸಸ್ ಮತ್ತು ಲಕ್ಷದ್ವೀಪ್ ಮ್ಯಾಚ್ ಇದೆ, ಕರ್ನಾಟಕ ಮತ್ತು ಗೋವಾ ಮ್ಯಾಚ್ ಇದೆ. ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಅದು. ಮೋಸ್ಟ್ ಎಕ್ಸ್ಪೆಕ್ಟೆಡ್ಲಿ ಲಕ್ಷದ್ವೀಪ್ ಸೋಲ್ತಾರೆ ಅನ್ಕೋತೀನಿ ನಾನು. ಸರ್ವೀಸಸ್ ತುಂಬ ಸ್ಟ್ರಾಂಗ್ ಇದ್ದಾರೆ. ಸೊ ಆ ಲೆಕ್ಕದಲ್ಲಿ ನೋಡಿದಾಗ ಕರ್ನಾಟಕ ಗೆದ್ದರೂ ಉಪಯೋಗ ಇಲ್ಲ, ಯಾಕಂದರೆ ಆಲ್ರೆಡಿ ಒಂದು ಗೇಮ್ ಸೋತ್ಬಿಟ್ಟಿದ್ದೀವಿ ನಾವು. ಸೊ ಪಾಸಿಬಲಿ ನಾವು ವಿ ಆರ್ ಔಟ್ ಆಫ್ ದಿ ಸಂತೋಷ್ ಟ್ರೋಫಿ ಬಿಕಾಸ್ ವಿ ಆರ್ ನಾಟ್ ಮೇಕಿಂಗ್ ಟಾಪ್ ಆಫ್ ದಿ ಗ್ರೂಪ್. ಸೊ ಸಂತೋಷ್ ಟ್ರೋಫಿ ಫೈನಲ್ಸ್ಗೆ ಮತ್ತೊಂದು ವರ್ಷ ನಾವು ಮಿಸ್ ಮಾಡ್ಕೊತಾ ಇದ್ದೀವಿ. ದಿಸ್ ಇಸ್ ವೆರಿ ಕನ್ಸರ್ನಿಂಗ್. ಕರ್ನಾಟಕ ಫುಟ್ಬಾಲ್ ಸ್ಟೇಟ್ ಅಸೋಸಿಯೇಷನ್ ಏನೇನೆಲ್ಲ ಮಾಡ್ತಾ ಇದ್ದಾರೆ, BDFA ಚೆನ್ನಾಗಿ ನಡೀತಾ ಇದೆ. ಆದರೂ ಕೂಡ ವಿ ಆರ್ ಸ್ಟಿಲ್ ನಾಟ್ ಏಬಲ್ ಟು ಕ್ವಾಲಿಫೈ. ವಿ ಹ್ಯಾವ್ ಟು ಟ್ರೈ ಲುಕ್ ಇನ್ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ. ಫ್ಯೂಚರಲ್ಲಿ ಇದು ರಿಪೀಟ್ ಆಗಬಾರ್ದು. ನೋಡೋಣ ಮುಂದಿನ ವರ್ಷ ಯಾವ ಥರ ಪರ್ಫಾರ್ಮ್ ಮಾಡ್ತೀವಿ ನಾವು ಸಂತೋಷ್ ಟ್ರೋಫಿಲಿ ಅಂತ. ಈ ವರ್ಷ ಕರ್ನಾಟಕದ್ದು ಸಂತೋಷ್ ಟ್ರೋಫಿ ಇವತ್ತಿಗೆ ಇಲ್ಲಿ ಎಂಡ್ ಆಗುತ್ತೆ. ಮತ್ತು ಜಾಸ್ತಿ ಅಪ್ಡೇಟ್ಸ್ನ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ. ನಾವು ಜಾಸ್ತಿ ಅಪ್ಡೇಟ್ ತರ್ತೀವಿ ಕರ್ನಾಟಕ ಮತ್ತು ಇಂಡಿಯನ್ ಫುಟ್ಬಾಲ್ ಬಗ್ಗೆ. ಇದು ಸಂತೋಷ್ ಟ್ರೋಫಿ ಬಗ್ಗೆ ಮತ್ತು ಕರ್ನಾಟಕ ಸ್ಟೇಟ್ ಫುಟ್ಬಾಲ್ ಟೀಮ್ ಬಗ್ಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮನ್ನು 1000 ಸಬ್ಸ್ಕ್ರೈಬರ್ಸ್ಗೆ ರೀಚ್ ಮಾಡಿಸಿ.